ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ಯಾರಾದರೂ ಗಿಫ್ಟ್ಗಳನ್ನು ಕೊಡ್ತಾ ಇದ್ದರೆ ಸೊ ಅದರಲ್ಲಿ ನಾವು ಯಾವುದು ತೊಗೊಳ್ಳೋದು, ಯಾವುದು ತೊಗೋಬಾರ್ದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಮ್ಮ ಮನೆಗಳಲ್ಲಿ ಏನಾದರೂ ಒಂದು ಫಂಕ್ಷನ್ ಇದ್ದೇ ಇರುತ್ತೆ, ಪಾರ್ಟೀಸು ನಡೀತಾನೆ ಇರುತ್ತೆ. ಬರ್ತ್ಡೇ ಆಗಿರ್ಬೋದು, ಹಾಗೆಯೇ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು. ಕೆಲವೊಂದು ಫಂಕ್ಷನ್ ನಡೀತಾ ಇದ್ದಾಗ ಗಿಫ್ಟ್ಗಳನ್ನ ತರೋದು ನಾರ್ಮಲ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಕೆಲವೊಬ್ಬರು ಬ್ಲಾಕ್ ಕಲರ್ ಗಿಫ್ಟ್ಗಳನ್ನ ತೊಗೊಬರ್ತಾರೆ. ಸೊ ಕಪ್ಪು ಬಣ್ಣದ ಯಾವುದೇ ವಸ್ತುನ ತೊಗೊಬಂದರೆ ಸೊ ಅದನ್ನು ಇಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಕಪ್ಪು ಬಣ್ಣ ಬಂದ್ಬಿಟ್ಟು ಶನೇಶ್ವರನಿಗೆ ತುಂಬ ಇಷ್ಟವಾಗಿರೋ ಬಣ್ಣ. ಹಾಗಾಗಿ ಆ ಒಂದು ದೋಷಗಳು ನಮಗೆ ಬಂದ್ಬಿಡುತ್ತೆ. ಸೊ ಅವ್ರ ಕೈಯಿಂದ ತಗೊಂಡಾಗ ಅವ್ರ ದೋಷಗಳೆಲ್ಲವೂ ನಮಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಕಪ್ಪು ವಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಒಂದು ಟವಲ್ ಆಗಿರ್ಬೋದು, ಒಂದು ಪ್ಯಾಂಟ್ ಆಗಿರ್ಬೋದು, ಇಲ್ಲಾಂದರೆ ಬ್ಲೌಸ್ ಪೀಸ್ ಆಗಿರ್ಬೋದು, ಅಥವಾ ಕಪ್ಪು ಬಣ್ಣದ್ದು ಒಂದು ದಾರನೇ ಆಗಿರ್ಬೋದು. ಸೊ ಯಾರಾದರೂ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ, ಕಪ್ಪು ದಾರನ ಕಟ್ಕೊಳ್ಳಿ ಅಂದ್ಬಿಟ್ಟು ಕೊಡ್ತಾರೆ. ಸೊ ಆ ರೀತಿ ಕೂಡ ತೊಗೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ತೊಗೊಳ್ಬೇಕು ಅಂತ ಪರಿಸ್ಥಿತಿ ಬಂದರೆ ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ತೊಗೊಳ್ಳಿ. ದುಡ್ಡು ಅಂದ ತಕ್ಷಣ ಅದ್ರ ಬೆಲೆ ಎಷ್ಟಿರುತ್ತೋ ಅಷ್ಟು ಕೊಡ್ಬೋದು. ಇಲ್ಲ ಅಂದರೆ ಪ್ರೀತಿ ವಿಶ್ವಾಸಕ್ಕೆ ತಗೊಳ್ಳಿ. ಬೇಕಾದಾಗ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಅದನ್ನು ತಗೊಳ್ಳಿ. ಹಾಗೆ ಫ್ರೀಯಾಗಿ ಮಾತ್ರ ತಗೊಳ್ಳೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡಿದ್ರೆ ನಮಗೆ ಶನೇಶ್ವರನ ದೋಷಗಳು ಬರೋದು ಖಂಡಿತ. ಸೊ ಹಾಗಾಗಿ ಕಪ್ಪು ವಸ್ತ್ರಗಳನ್ನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ ಬೇರೆಯವ್ರ ಕಡೆಯಿಂದ. ಹಾಗೆಯೇ ಕಬ್ಬಿಣ, ಸೊ ಕಬ್ಬಿಣನೂ ಅಷ್ಟೇನೆ. ಕಬ್ಬಿಣ ಅಂದರೆ ಆ ಒಂದು ಮೆಟಲ್ ಏನಿದೆ ಅದು ಶನೇಶ್ವರನ ಮೆಟಲ್ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರನೇ ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲ್ನ ಬಳಸಬೇಡಿ ಅಂತ ಹೇಳೋದು ಇದೇ ಕಾರಣಕ್ಕೇ. ಯಾಕಂದರೆ ಸ್ಟೀಲಲ್ಲೂ ಕೂಡ ಕಬ್ಬಿಣಾಂಶ ಇರುತ್ತಲ್ವ, ಹಂಗಾಗಿ ಒಳಗಡೆ ಕಬ್ಬಿಣ ಇರುತ್ತೆ, ಮೇಲೆ ಸ್ಟೀಲ್ನ ಹಾಕಿರ್ತಾರೆ. ಅದಕ್ಕೋಸ್ಕರ ಸ್ಟೀಲ್ ಆಗಲಿ ಕಬ್ಬಿಣ ಆಗಲಿ ಯಾವುದೇ ಕಾರಣಕ್ಕೂ ನಾವು ದೇವ್ರ ಮನೆಯಲ್ಲಿ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಯಾರಾದರೂ ನಿಮಗೆ ಕಬ್ಬಿಣದ್ದು ಒಂದು ಚಾಕು ಆಗಿರ್ಬೋದು, ಕಬ್ಬಿಣದ ಕತ್ರಿಗಳಾಗಿರ್ಬೋದು, ಮತ್ತು ಸುತ್ತಿಗೆ, ಇವೆಲ್ಲ ಕಬ್ಬಿಣದ್ದು ಏನೇ ಕಬ್ಬಿಣದ ಐಟಮ್ ಆಗಿರ್ಬೋದು, ಯಾರಾದರೂ ನಿಮಗೆ ಫ್ರೀಯಾಗಿ ಕೊಡೋದಕ್ಕೆ ಬಂದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಯಾಕಂದರೆ ಅದು ಕೂಡ ಅಷ್ಟೇ ಶನೇಶ್ವರನಿಗೆ ಇಷ್ಟವಾಗಿರುವಂಥ ವಸ್ತು. ಹಾಗಾಗಿ ಅದನ್ನು ತಗೊಂಡಾಗ ನಮಗೆ ದೋಷಗಳು ಅನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ವಸ್ತುಗಳು ಯಾವುದೇ ಆಗಿರ್ಬೋದು, ಚಾಕು ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲೇ ಸಿಕ್ಕಿದ್ರೂ ತೊಗೊಳಕ್ಕೆ ಹೋಗಬೇಡಿ. ಎಕ್ಸ್ಪೆಷಲಿ ಫ್ರೀಯಾಗಂತೂ ಯಾರಾದರೂ ಕೊಟ್ಟರೆ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ದುಡ್ಡು ಕೊಟ್ಟು ಖರೀದಿ ಮಾಡಿ. ಮತ್ತು ಹತ್ತಿನೂ ಅಷ್ಟೇ. ಹತ್ತಿ ಅಂದರೆ ಕಾಟನ್ ಯಾವುದೇ ಕಾರಣಕ್ಕೂ ನಾವು ಯಾರೇ ಕೊಟ್ಟರೂ ಕೂಡ ತೊಗೊಳಕ್ಕೆ ಹೋಗಬಾರ್ದು. ಇನ್ ಕೇಸ್ ನೀವು ಮನೇಲಿ ದೀಪದ ಬತ್ತಿಗಳು ಖಾಲಿಯಾಗಿರುತ್ತೆ, ಪಕ್ಕದ ಮನೇಲಿ ಹೋಗಿ ಇಸ್ಕೊಂಬರೋಣ ಅಂತ ಅನ್ನೋದು, ಅವರ ಕಡೆಯಿಂದ ಬತ್ತಿಗಳನ್ನ ತರಿಸ್ಕೊಳ್ಳೋದು, ಈ ರೀತಿ ಎಲ್ಲನೂ ಮಾಡೋಕ್ಕೆ ಹೋಗಬಾರ್ದು. ಅಕಸ್ಮಾತ್ ಯಾರಾದರೂ ಹತ್ತಿ ತರೋದು ಏನಾದರೂ ತಂದು ಕೊಟ್ಟರೆ ಕೂಡ ನಾವು ಕೂಡ ತೊಗೊಳಕ್ಕೆ ಹೋಗಬಾರ್ದು. ಸೊ ದೇವ್ರ ಮನೆಯಲ್ಲಿ ದೀಪ ಹಚ್ಚದೆ ಅವರು ಕೊಟ್ಟಿರೋದನ್ನು ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ರೆ ಅಷ್ಟು ನಮಗೆ ಒಳ್ಳೆಯದಲ್ಲ. ಹಾಗಾಗಿ ಹತ್ತಿನ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬಾರ್ದು. ಹಾಗೆಯೇ ಕುಂಬಳಕಾಯಿ, ಇದಂತೂ ಅಷ್ಟೇ. ಸೊ ಕುಂಬಳಕಾಯಿ ಅಲ್ಲಲ್ಲಿ ಬೆಳೆದಿರುತ್ತೆ. ಇವಾಗ ಕೆಲವೊಂದು ಊರುಗಳ ಕಡೆ ಹೋದರೆ ಕುಂಬಳಕಾಯಿನ ಬೆಳೆಸಿರ್ತಾರೆ. ಸೊ ಯಾವುದೇ ತೋಟದಲ್ಲಿ ಹೋಗಿ ಕುಂಬಳಕಾಯಿನ ಕಳ್ತನ ಮಾಡೋದಾಗಲಿ, ಹಾಗೆಯೇ ಫ್ರೀಯಾಗಿ ಕೊಟ್ಟರು ಅಂತ ತೊಗೊಂಬರೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ಕುಂಬಳಕಾಯಿನೂ ಅಷ್ಟೇ, ತೊಗೊಬಂದಾಗ ಪೂರ್ತಿ ಕುಂಬಳಕಾಯಿನ ಒಳಗಡೆ ತರಬಾರ್ದು. ಹೊರಗಡೆ ಒಂದು ಏಟು ಹೊಡ್ಕೊಂಡು ಆಮೇಲೆ ಒಳಗಡೆ ತೊಗೊಂಬರ್ಬೇಕು. ಕುಂಬಳಕಾಯಿನ ಮತ್ತೆ ಇಲ್ಲಾಂದರೆ ಕಟ್ ಮಾಡಿ ತೊಗೊಂಬರ್ಬೇಕು. ಆದರೆ ಯಾವುದೇ ಕಾರಣಕ್ಕೂ ಕುಂಬಳಕಾಯಿ ಫ್ರೀಯಾಗಿ ತೊಗೊಂಬರ್ಬಾರ್ದು. ಅವರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆಮೇಲೆ ಕುಂಬಳಕಾಯಿನ ತೊಗೊಂಡು ಬನ್ನಿ. ಇಲ್ಲ ಹಾಗೆ ತೊಗೊಬಂದರೆ ನಮಗೆ ದೋಷಗಳು ಅನ್ನೋದು ಬಂದ್ಬಿಡುತ್ತೆ. ಆಮೇಲೆ ಕಪ್ಪು ಎಳ್ಳು. ಸೊ ಕಪ್ಪು ಎಳ್ಳು ಬರುತ್ತಲ್ವ, ಸೊ ಆ ಎಳ್ಳನ್ನು ಅಷ್ಟೇ, ಎಳ್ಳನ್ನು ಜನ ಏನು ಮಾಡ್ತಾರೆ, ಅವ್ರ ದೋಷಗಳು ನಿವಾರಣೆ ಆಗಲಿ ಅಂತ ಹೇಳಿ ಎಳ್ಳು ದಾನನ ಮಾಡ್ತಾರೆ. ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲದೇನೆ ಅದನ್ನು ತೊಗೊಂಬಂದ್ಬಿಡ್ತೀವಿ. ಕೆಲವೊಂದು ಪರಿಸ್ಥಿತಿಲಿ, ಕೆಲವೊಂದು ಸಂದರ್ಭಗಳಲ್ಲಿ ಎಳ್ಳನ್ನು ದಾನ ಮಾಡಿದಾಗ ಅದು ನಮಗೆ ಗೊತ್ತಿಲ್ಲದೇನೆ ನಾವು ತೊಗೊಂಬಂದ್ಬಿಡ್ತೀವಿ. ಸೊ ಆ ರೀತಿ ತೊಗೊಳ್ಳೋದು ಕೂಡ ತಪ್ಪು. ಸೊ ಎಳ್ಳಂದರೆ ಅದು ಶನೇಶ್ವರನಿಗೆ ಇಷ್ಟವಾಗಿರೋಂಥದ್ದು.
ಇಷ್ಟವಾಗಿರೋಂಥ ವಸ್ತು. ಹಾಗಾಗಿ ಎಳ್ಳನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ದಾನವಾಗಿ ಇಸ್ಕೋಬಾರ್ದು. ಯಾರ ಕಡೆಯಿಂದನೂ ಏನಾದರೂ ತೊಗೋಬೇಕು ಅಂದರೆ ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಬಿಟ್ಟು ಆಮೇಲೆ ತೊಗೋಬೇಕು. ಸೊ ದೇವಸ್ಥಾನಗಳಿಗೆ ಹೋದಾಗೆಲ್ಲ ಎಳ್ಬತ್ತಿ ಅಂತ ಮಾರ್ತಾ ಇರ್ತಾರೆ. ಕೆಲವರಿಗೆ ಒಂದು ಹರಕೆ ಕೂಡ ಇರುತ್ತೆ, ಎಳ್ಬತ್ತಿ ದಾನ ಮಾಡ್ತೀವಿ, ಆ ಎಳ್ಬತ್ತಿ ಒಂದಷ್ಟು ಜನರ ಕೈಲಿ ಹಚ್ಚಿಸ್ತೀವಿ ಅಂತ ಈ ರೀತಿ ಎಲ್ಲನೂ ಕೆಲವೊಂದು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ. ಆ ಥರ ಏನಾದರೂ ಶನೇಶ್ವರನ ದೇವಸ್ಥಾನಕ್ಕೆ ಹೋದಾಗ ಎಳ್ಬತ್ತಿಗಳನ್ನು ಕೊಡೋಕೆ ಬಂದರೆ ತೊಗೊಳಕ್ಕೆ ಹೋಗಬೇಡಿ. ಅವರಿಗೆ ದುಡ್ಡು ಕೊಟ್ಟು ತೊಗೊಳ್ಳಿ, ಪರವಾಗಿಲ್ಲ. ಆದರೆ ಫ್ರೀಯಾಗಿ ಅವ್ರ ಹತ್ರ ದಾನ ತೊಗೊಳ್ಳೋದು ತಪ್ಪು. ಸೊ ಅದರಿಂದನೂ ಕೂಡ ಅವ್ರ ದೋಷಗಳು ನಮಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಕೂಡ ಮಾಡಬೇಡಿ. ಅದಾದಮೇಲೆ ನೆಕ್ಸ್ಟ್ ಬಂದು ಉಪ್ಪು. ಸೊ ಉಪ್ಪಂದರೆ ಮಹಾಲಕ್ಷ್ಮಿ. ಆ ಒಂದು ಉಪ್ಪನ್ನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೋಗಿ ಉಪ್ಪನ್ನು ಸಾಲ ತೊಗೊಬಾರ್ದು. ಅಕಸ್ಮಾತ್ ಯಾರಾದರೂ ಫ್ರೀಯಾಗಿ ಕೊಟ್ಟರೆ ಅದನ್ನು ತೊಗೊಬಾರ್ದು. ಸೊ ಸುಮಾರು ಜನಕ್ಕೆ ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಉಪ್ಪನ್ನು ಅಷ್ಟೇ ಯಾರೂ ಕಳ್ತನ ಮಾಡೋದಿಲ್ಲ, ಅದನ್ನು ಫ್ರೀಯಾಗಿ ಯಾರೂ ತೊಗೊಬರೋದಿಲ್ಲ. ಯಾವಾಗಲೂ ಉಪ್ಪಿಗೆ ದುಡ್ಡು ಕೊಟ್ಟೇ ತೊಗೊಂಬರೋದು. ಸೊ ಬೇರೆಯವ್ರ ಮನೆಗೆ ಹೋಗಿ ಅದನ್ನು ಸಾಲ ಅಂತ ಕೂಡ ಉಪ್ಪನ್ನು ತೊಗೊಂಬರೋದಿಲ್ಲ. ಉಪ್ಪಿನ ಮಹತ್ವ ಅಷ್ಟೊಂದಿರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಉಪ್ಪನ್ನು ಯಾರಿಗೂ ದಾನ ಕೊಡಬೇಡಿ, ದಾನ ಇಸ್ಕೋಬೇಡಿ. ಒಬ್ಬರ ಕೈಯಿಂದ ಕೈಗೆ ಕೂಡ ಉಪ್ಪನ್ನು ಇಸ್ಕೋಬೇಡಿ. ಸೊ ಅಷ್ಟೊಂದು ಎಫೆಕ್ಟ್ ಇರುತ್ತೆ ಅದರಲ್ಲಿ. ಅಂಗಡಿಗಳೆಲ್ಲ ನೋಡಿರ್ತೀರ ಅಲ್ವಾ, ಮುಂದೆನೇ ಇಟ್ಟಿರ್ತಾರೆ, ಅಂಗಡಿ ಮುಂದೆನೇ ಇಟ್ಟಿರ್ತಾರೆ. ಸೊ ಮೂಟೆನೇ ಇಟ್ಟಿರ್ತಾರೆ. ಸೊ ಯಾರೂ ಕೂಡ ಹೋಗಿ ಉಪ್ಪನ್ನು ತೊಗೊಂಬರೋದಿಲ್ಲ. ಸೊ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಸಹ ಅಂಗಡಿಗೆ ದುಡ್ಡು ಕೊಟ್ಟು ಉಪ್ಪನ್ನು ತೊಗೊಬರ್ತಾರೆ. ಬಿಟ್ಟರೆ ಅಲ್ಲಿ ಅಂಗಡಿ ಮುಂದೆ ಇಟ್ಟಿದ್ದಾರಲ್ಲ ತೊಗೊಬಂದುಬಿಡೋಣ ಅಂತ ಯಾರೂ ಕೂಡ ಮನಸ್ಸು ಮಾಡೋದಿಲ್ಲ. ಯಾಕಂದರೆ ಅದರಲ್ಲಿ ಬರುವಂತಹ ದೋಷ ತುಂಬಾ ಭಯಾನಕವಾಗಿರುತ್ತೆ. ಹಾಗಾಗಿ ತುಂಬ ಜನ ಆ ರೀತಿ ಮಾಡಲ್ಲ. ಸೊ ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು ಗೊತ್ತಿಲ್ಲ. ಹಾಗೆಯೇ ಉಪ್ಪನ್ನು ಸಂಜೆ ಆದಮೇಲೆ ಯಾರ ಹತ್ರನೂ ಕೂಡ ಇಸ್ಕೋಬಾರ್ದು, ಯಾರಿಗೂ ಕೂಡ ಕೊಡಲೂಬಾರ್ದು. ಅದಾದಮೇಲೆ ಒಣಮೆಣ್ಸಿನ್ಕಾಯಿಯೂ ಅಷ್ಟೇ. ಸೊ ಒಣಮೆಣ್ಸಿನ್ಕಾಯಿನ ಯಾರೂ ಕೂಡ ದಾನವಾಗಿ ತೊಗೊಬಾರ್ದು. ಅಥವಾ ಅದು ಕೂಡ ಹರಕೆ ಇರುತ್ತೆ. ಅಂದರೆ ದುಷ್ಟಶಕ್ತಿಗಳಿಗೆ ಹರಕೆನ ಓದ್ಕೊಂಡಿರ್ತಾರೆ. ಕೆಲವು ಅಂದರೆ ಮನೇಲಿ ತುಂಬ ನೆಗೆಟಿವಿಟಿ ಎನರ್ಜಿ ಇರುತ್ತೆ. ಅವ್ರಿಗೆಲ್ಲನೂ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಅಂತ ಆ ಒಂದು ಒಣಮೆಣ್ಸಿನ್ಕಾಯಿನ ದಾನ ಅಂತ ಹೇಳ್ತಾರೆ. ಅಥವಾ ಒಣಮೆಣ್ಸಿನ್ಕಾಯಿ ಅದ್ರದ್ದು ಇದೇ ಒಂದು ಪದ್ಧತಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಒಣಮೆಣ್ಸಿನ್ಕಾಯಿ ಯಾರ ಹತ್ರನೂ ಸಾಲನ ತೊಗೊಬಾರ್ದು, ಮತ್ತು ಯಾರೂ ನಮಗೆ ಫ್ರೀಯಾಗಿ ಕೊಟ್ಟರೆ ತೊಗೊಳಕ್ಕೆ ಹೋಗಬಾರ್ದು ಒಣಮೆಣ್ಸಿನ್ಕಾಯಿನ. ಸೊ ಅದು ಏನಂದರೆ ಪ್ರತ್ಯಂಗಿರ ದೇವಿಗೆಲ್ಲ ಹೋಮ ಹವನ ಮಾಡ್ತಾ ಇರ್ತಾರೆ. ಸೊ ತುಂಬಾ ಎಫೆಕ್ಟ್ ಇರುವಂಥದ್ದು ಅದು. ಹಾಗಾಗಿ ಒಣಮೆಣ್ಸಿನ್ಕಾಯಿ ಯಾರೇ ನಮಗೆ ಫ್ರೀಯಾಗಿ ಕೊಟ್ಟರು ತೊಗೊಳಕ್ಕೆ ಹೋಗಬಾರ್ದು. ಸೊ ಅವರೇನಾದರೂ ಫ್ರೀಯಾಗಿ ಕೊಡೋಕ್ಕೆ ಬಂದರೆ ಒಂದು ಸ್ವಲ್ಪ ಅಮೌಂಟನ್ನು ಕೊಟ್ಟು ತೊಗೊಳ್ಳಿ. ಹಾಗೆಯೇ ಎಣ್ಣೆ. ಸೊ ಅದು ಯಾವುದೇ ಎಣ್ಣೆ ಬೇಕಾದರೂ ಆಗಿರಲಿ, ಕೊಬ್ಬರಿ ಎಣ್ಣೆ, ಊಟದ ಎಣ್ಣೆ, ಸನ್ಫ್ಲವರ್ ಆಯಿಲು, ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ಯಾವುದೇ ಒಂದು ಎಣ್ಣೆ ಆಗಿರಲಿ, ಯಾರಾದರೂ ನಮಗೆ ಫ್ರೀಯಾಗಿ ಕೊಟ್ಟರೆ ಅದನ್ನು ಕೂಡ ನಾವು ತೊಗೋಬಾರ್ದು. ಅದರಿಂದ ಕೂಡ ನಮಗೆ ದೋಷಗಳನ್ನೋದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಎಣ್ಣೆನ ನಾವು ಫ್ರೀಯಾಗಿ ತೊಗೊಬಾರ್ದು. ಸ್ವಲ್ಪ ದುಡ್ಡನ್ನು ಕೊಟ್ಟು ಖರೀದಿನ ಮಾಡಬೇಕು. ಅದು ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಫ್ರೀಯಾಗಂತೂ ತೊಗೊಳಕ್ಕೆ ಹೋಗಬಾರ್ದು. ಮತ್ತು ಹುಣಸೆಹಣ್ಣು ಅಷ್ಟೇ ಯಾರ ಹತ್ರನೂ ಫ್ರೀಯಾಗಿ ತೊಗೊಳಕ್ಕೆ ಹೋಗಬಾರ್ದು. ಎಕ್ಸ್ಪೆಷಲಿ ತವ್ರ ಮನೆಯಿಂದ ಅಂತೂ ತರಲೇಬಾರ್ದು. ಸೊ ತವ್ರ ಮನೆಯಿಂದ ಹುಣಸೆಹಣ್ಣು, ಪೊರಕೆ, ಉಪ್ಪು ಇವೆಲ್ಲ ವಸ್ತುಗಳನ್ನು ನಾವು ತೊಗೊಂಬರ್ಬಾರ್ದು. ಇನ್ ಕೇಸ್ ಹುಣಸೆಹಣ್ಣು ಈ ಕಡೆ ನಮಗೆ ಎಲ್ಲೂ ಸಿಗೋದಿಲ್ಲ, ಅಮ್ಮನ ಮನೆ ಕಡೆ ತುಂಬ ಚೆನ್ನಾಗಿದೆ ಹುಣಸೆಹಣ್ಣು, ಅಲ್ಲಿಂದನೇ ನಾವು ತೊಗೊಂಬರ್ಬೇಕು ಅಂದರೆ, ಇನ್ ಕೇಸ್ ನಿಮ್ಮ ಅಮ್ಮನೇ ತಂದು ಇಟ್ಟಿದ್ರೆ ಹುಣಸೆಹಣ್ಣನ್ನು ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹುಣಸೆಹಣ್ಣನ್ನು ತೊಗೊಂಬರ್ಬೇಕು. ಹಾಗೆಯೇ ಫ್ರೀಯಾಗಂತೂ ಹುಣಸೆಹಣ್ಣನ್ನು ತೊಗೊಂಬರ್ಬಾರ್ದು. ಸೊ ತವ್ರ ಮನೆಯಿಂದ ಬರುವಾಗ ಕೆಲವೊಂದು ಗಿಫ್ಟ್ಗಳನ್ನ ಕೊಡ್ತಾರೆ, ಅದನ್ನು ಕೂಡ ತೊಗೊಂಬರ್ಬಾರ್ದು. ಹುಣಸೆಹಣ್ಣು, ಉಪ್ಪು, ಪೊರಕೆ ಇವುಗಳೆಲ್ಲವನ್ನು ಹಾಗೆ ಇಸ್ಕೊಬರ್ಬಾರ್ದು. ಅವರಿಗೆ ಒಳ್ಳೆಯದಾಗಲ್ಲ, ನಮಗೆ ಒಳ್ಳೆಯದಾಗಲ್ಲ. ಹಂಗೆ ಬೇಕು ಅಂದರೆ ದುಡ್ಡು ಕೊಟ್ಟು ತೊಗೊಂಬರ್ಬೇಕು ನಾವು. ಈ ವಸ್ತುಗಳನ್ನು ಯಾರೇ ನಮಗೆ ಫ್ರೀಯಾಗಿ ಕೊಟ್ಟರು ತೊಗೊಬಾರ್ದು. ಇನ್ ಕೇಸ್ ತೊಗೊಂಡಾಗ ನಮಗೇನೆ ಕಷ್ಟಗಳು ಜಾಸ್ತಿ ಆಗ್ತವೆ, ಕಷ್ಟಗಳು ಸಹ ನಮಗೆ ಬಂದ್ಬಿಡ್ತವೆ ಕೂಡ. ಹಾಗಾಗಿ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಇವತ್ತಿನ ಲಾಗ್ ಇದಾಗಿರುತ್ತೆ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.